ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಎಲ್ಲಿ ಬಂದೇವೆ ಅಂದ್ರೆ ದಕ್ಷಿಣ ಭಾರತ ತಾಜ್ ಮಹಲ್. ದಕ್ಷಿಣ ಭಾರತ ತಾಜ್ ಮಹಲ್ ಯಾಕಂದ್ರೆ ಅಂದ್ರೆ ಆಗ್ರಾದಾಗ ಶಹಜಾ ಕಟ್ಟಿದೊಂದು ತಾಜ್ ಮಹಲ್ ಅಲ್ಲ, ಅದಕ್ಕಿಂತ ಪೂರ್ವದಾಗೆ ಈ ದಕ್ಷಿಣ ಭಾರತ ತಾಜ್ ಮಹಲ್ ಕಟ್ಟಿದ್ರು. ಯಾವುದಂದ್ರೆ ಇದು ತಾಜ್ ಮಹಲ್. ದಕ್ಷಿಣ ತಾಜ್ ಮಹಲ್ಗಿಂತ ಇಬ್ರಾಹಿಂ ರೋಜಾ ಅಂತಾರೆ. ಅದು ದಕ್ಷಿಣ ಭಾರತದ ತಾಜ್ ಮಹಲ್. ಇದು 1610 ಕಟ್ಟಿದ್ರು. ತಾಜ್ ಮಹಲ್ 1632 ಕಟ್ಟಿದ್ರು. ಇದು ನೋಡಿ ಅದು ಕಟ್ಟಾನ ಯಾರು, ಆಗ್ರಾದಾಗ ಶಹಜಾನ. ಇವತ್ತು ನಾವು ನೋಡಕ್ಕೆ ಬಂದಿತ್ತು. ಈಗ ಒಳಗೆ ಹೋಗಿ ಏನು ಎತ್ತ ಒಳಗೆ ಯಾರ್ಯಾರು ಸಮಾಧಿ ಅದ ಎಲ್ಲ ಒಳಗೆ ಹೋಗಿ ನೋಡ್ತೀನಿ ನೋಡ್ರಿ. ಈಗ ಹೊರಗಿಂದೆಲ್ಲ ನೋಡಿ ಒಳಗೆ ಹೋಗೋ ಟೈಮಿಗೆ ಇಲ್ಲೊಂದು ಬಾಗ್ಲ ಕಾಣ್ತದ. ಆ ಬಾಗ್ಲ ನೋಡು ಈಗ ಏನಿದು ಬಾಗ್ಲ ಕಾಣ್ತದ, 400 ವರ್ಷದ ಹಳಿ ಬಾಗ್ಲ. ಇದು ಎಷ್ಟು ಭಾರಿ ಕಾಣ್ತದ ನೋಡ್ರಿ. ಅದು ಇವು ಜಾಗ ನೋಡತ್ತಿರಲ್ಲ ಹಿಂದಿಂದು, ಇವು ಎಲ್ಲ ಅವಾಗಿನ ರಾಜರ ಕೈಯಾನವ್ರು ಯಾರೇ ಸೇವಕರು ಇರ್ತಾರಲ್ಲ, ಇಲ್ಲೆಲ್ಲ ಕೂತು ಡ್ರಮ್ ಬಾರಿಸ್ತಿದ್ರು. ಡ್ರಮ್ ಸದ್ಯಕ್ಕೆ ಇಲ್ಲೇ ಅದ ನೋಡ್ರಿ. ಇಲ್ಲೆಲ್ಲ ಡ್ರಮ್ ಬಾರಿಸ್ತಿದ್ರು. ಇಲ್ಲೆಲ್ಲ ಡ್ರಮ್ ಬಾರಿಸಿದ್ರೆ ಒಳಗಿನವ್ರಿಗೆ ಯಾರು ಇರ್ತಾರಲ್ಲ ಅವ್ರಿಗೆ ಸದ್ಯ ಗೊತ್ತಾಗ್ತಿತ್ತು ರಾಜ ಬಂದ, ಗಪ್ಪ ಬಕ್ಕನು. ಈಗ ಎಕೋ ಹಾಕೋದು ನೋಡ್ರಿ. ಇಲ್ಲೆಲ್ಲ ಬಾರಿಸ್ತಿದ್ರಿ. ಇಲ್ಲಿ ಡ್ರಮ್ಗಳೆಲ್ಲ ಇಂಥ ಡ್ರಮ್ಗಳು ಇದ್ದೀವೆಲ್ಲ ಇಲ್ಲಿ ಬಾರಿಸಿಂದ್ರೆ ಜೋರು ಆವಾಜ. ಈಗ ಇದೆಲ್ಲ ನೋಡಿ ಇನ್ನು ಹೊರಗೆ ಹೋಗೋ ನಡಿ. ಈ ದಾರಿದಿಂದ ಇನ್ನು ಹೊರಗೆ ಹೋಗ್ಬೇಕು. ಕ್ರಾಂತ ನೋಡ್ರಿ ಇಬ್ರಾಹಿಂ ರೋಜಾ. ಈಗ ಒಳಗೆ ಹೋಗೋಕ್ಕಿಂತ ಪೈಲ ಇಲ್ಲೊಂದು ಸ್ವಲ್ಪ ಅದಾವ ನೋಡಿ ಗಾಡಿದು ಕೋಟೆ ಸುತ್ತಲೂ. ಇವು ನೋಡ್ಕೊತ ಸ್ವಲ್ಪ ಮ್ಯಾಗ ಹೋಗಮ್ಮಿ. ಇವು ಏನಂದ್ರೆ ಅವಾಗಿನ ಸೇವಕರಿಗೆ ಯಾರು ಕೆಲಸ ಮಾಡಿದವ್ರು ಕುದುರೆ ಓಡಿಸೋರಿಗೆ ರೂಮ್ಗಳಿವು. ಅದ್ರ ಮುಂದೆ ರೂಮ್ಗಳಿವು. ಇದ್ರ ಮುಂದೆ ಕೆಳಗೆ ಇವು ಏನದಾವಲ್ಲ ಇವೆಲ್ಲ ರೂಮ್ ಇವು. ಈಗ ನಾವು ಅಲ್ಲಿದಿಂತ ಹಿಂಗೆ ಹೋಗಮ್ಮಿ. ಈ ಕಡೆ ಹೊಲ ಬರ್ತಿತ್ತು, ಈ ಕಡೆ ಹೋಗಮ್ಮ ನೋಡ್ರಿಪ್ಪ. ಈ ಕಡೆ ಏನು ಬೇಡ, ಮ್ಯಾಗೇನಿಲ್ಲ ನೋಡೋಂಥದ್ದು, ಇಲ್ಲೇ ಅದ. ಇದು ಯಾರು ಕಟ್ಟಿದ್ರಂದ್ರೆ 2ನೇ ಇಬ್ರಾಹಿಂ ಆದಿಲ್ ಶಾ ಇವ ಕಟ್ಟದ. ಇದಕ್ಕೊಬ್ಬ ಮೇಸ್ತ್ರಿ ಇರ್ತಾನ ಗೌಂಡ್ಯ, ಅವ ಮಲ್ಲಿಕ್ ಸಂಧಾನ್ ಅಂತೇಳಿ. ಅವನೇ ಗೋಲ್ಗುಮ್ ಕಟ್ಟದವನು ಅವನೇ. ಗೋಲ್ಗುಮ್ ಕಟ್ಟದವನು ಅವನೇ. ಬಾರಾಕಮಾನ ಅರ್ಧ ಕಟ್ಟದವನು ಅವನೇ. ಈ ಇಬ್ರಾಹಿಂ ರೋಜಾ ಕಟ್ಟದವನು ಅವನೇ. ಹೆಂಗ ಅಂತ ನೋಡ್ರಿ ಅದು. ಈಗ ಈ ಕಡೆ ಹೋಗಮ್ ನೋಡ್ರಿ. ಇದೇ ನೀವು ನೋಡತ್ತಿರಲ್ಲ, ಇವೆಲ್ಲ ಪ್ರಾರ್ಥನಾ ಮಾಡೋ ಜಾಗ. ನಮಾಜ್ ಮಾಡ್ತಾರೆ ನೋಡ್ರಿ, ಇಲ್ಲೇ ಮಾಡ್ತಾರೆ ನಮಾಜ್. ಇಲ್ಲಿ ನಮಾಜ್ ಮಾಡಿದ್ದು ಅಚ್ಚ ಕಡೆ ಏನಿನ ಒಂದು ಕಾಣ್ತಲ್ಲ ಸಮಾಧಿ ಸ್ಥಳ, ಅಲ್ಲಿ ತನಕ ಕೇಳಿಸ್ತದೆ ಇಲ್ಲಿ ನಮಾಜ್ ಮಾಡಿದ್ದು. ಈಗ ಯಾರೂ ಮಾಡಿಸ್ಕೊಡಲ್ಲ ಇಲ್ಲಿ ನಮಾಜ್. ಅವಾಗ ಮಾಡ್ತಿದ್ರು ರಾಜರು, ಏನೇನು ಯಾರ್ಯಾರು ಮಾಡೋಕೆ ಇಷ್ಟ ಇರ್ತಲ್ಲ ನಮಾಜ್ ಇಲ್ಲೆಲ್ಲ ಮಾಡಿಸ್ತಾರೆ. ಎಷ್ಟು ಭಾರಿ ಕಾಣ್ತದೆ ನೋಡ್ರಿ. 400 ವರ್ಷದ ಇನ್ನಾದರೂ ಅಲ್ಲಿ ಇದು ಹುಚ್ಚದ ಹೊರತು ಮ್ಯಾಗಿನ ಗಿಲಾವು ಹುಚ್ಚಿಲ್ಲ. ಮ್ಯಾಗಿನ ಇದು ಪೇಂಟ್ ಹುಚ್ಚದ. ಒಂದು ಸ್ವಲ್ಪ ಪೇಂಟ್ ಸೋದಕ್ಕೆ ಹುಚ್ಚಿಲ್ಲ, ಅವು ಸುಮ್ಮ ಗೆರಿ ಬಿದ್ದವು. ಇನ್ನಾದರೂ ಎಲ್ಲೂ ಗಿಲಾವು ಹುಚ್ಚಿಲ್ಲ. ಹೆಂಗೆ ಕಾಂತ ನೋಡ್ರಿ. ಎಷ್ಟು ಭಾರಿ ಕಾಣ್ತು. ಈಗ ಈ ಕಡೆದೆಲ್ಲ ನೋಡಿ ಆ ಕಡೆ ಹೋಗೋಕ್ಕಿಂತ ಪೈಲ ನಡ್ಬರ್ಕೊಂದು ಫೌಂಟೇನ್ ಕಾರಂಜಿ ಟೈಪ್. ಆ ಕಾರಂಜಿ ನೋಡಿ ಕಿಸಂದ್ರೆ ಆಚೆ ಕಡೆ ಹೋಗು. ಆ ಕಾರಂಜಿ ಅಲ್ಲಿ ಕಾಂತ ನೋಡಿ ಕೆಳಗೆ ಹಾಕಲ್ಲಿ ಅದು
ಅದು ನೋಡಕ್ಕೆ ಹೋಗಿ ನೋಡ್ರಿ. ಇದೇ ಆ ಫೌಂಟೇನ್ ಕಾರಂಜಿ. ಈಗ ಒಳಗೆ ಹೋಗಿ ತೋರಿಸ್ತೀನಿ ನೋಡ್ರಿ. ಒಳಗೆ ಹೆಂಗದ ಅಂತ ಒಳಗದಂತ ಇದು ಹೆಂಗೆ ಅಂತದ, ಇದು ಹೆಂಗೆ ಕಾಣ್ತದ. ಒಳಗೆ ಹೋಗಿ ತೋರಿಸ್ತೀನಿ. ಇಲ್ಲಿ ಒಳಗೆ ಹೋಗ್ಬೇಕು. ಈಗ ಒಳಗೆ ಹೊಂಟೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತದ. ಇವಾಗ ಅವಾಗೆಲ್ಲ ನೀವು ಇಲ್ಲಿ ತನಕ ನೋಡ್ತಿರ, ಇಲ್ಲಿ ತನಕ ಎಲ್ಲ ನೀರು ತುಂಬ್ತಿದ್ದು. ಇದರದಿಂತು ಕಾರಂಜಿದಂತ ನೀರು ಹಿಂಗೆ ಇದು ಹಾಕಿದ್ದು. ಎಷ್ಟು ಇದರದಂತ ಹಿಂಗೆ ಮ್ಯಾಗಿಂತ ಹಾಕಿದ್ದು ಇಲ್ಲಿ ಕೆಳಗೆ ಬರ್ತಿದ್ದು ನೀರು. ಅಷ್ಟು ಭಾರಿ ಕಾಣ್ತದೆ ನೋಡ್ರಿ. ಇದು ಏನು ಕಾಣ್ತದ ತೂತ, ಈ ತೂತದಂತೆ ನೀರು ಒಳಗೆ ಬರ್ತಿದ್ದು. ಇಲ್ಲಿದೆಲ್ಲ ನೀರು ಇದು ಏನರ ತೊಳಿಬೇಕಂದ್ರೆ ಇಲ್ಲಿದೆಲ್ಲ ನೀರು ಹೊರಗೆ ಹೋಗ್ತಿದ್ದು. ಎಲ್ಲ ಖಾಲಿಯಾಗಿ ಎಲ್ಲ ಚಂದ ತೊಳೆದು ಕ್ಲೀನ್ ಮಾಡಿ ಮತ್ತೆ ನೀರು ತುಂಬ್ತಿದ್ವು. ಆ ನೀರು ಮತ್ತೆ ಬರ್ಲಕ್ಕ ಆ ತೂತದಂತೆ ಬರ್ತಿತ್ತು. ಈಗ ಒಳಗಿಂದೆಲ್ಲ ನೋಡಿ, ಫೌಂಟೇನ್ ಎಲ್ಲ ನೋಡಿ, ಈಗ ಎಲ್ಲನೇ ಇಬ್ರಾಹಿಂ ಆದಿಲ್ ಶಾನ ಸಮಾಧಿ ಸ್ಥಳ. ಆ ಸಮಾಧಿ ಸ್ಥಳ ಅವಂದು ಒಂದೇ ಇಲ್ಲ, ಮನೆಯವ್ರು ಅಷ್ಟುದು ಸಮಾಧಿ ಎಲ್ಲ ಅಲ್ಲೇ ಅದಾವು. ಈಗ ಅದೇ ನೋಡೋಕೆ ಹೋಗೋಣ ನೋಡ್ರಿ. ನೀವು ಲಿಪಿ ನೋಡ್ತಿರಲ್ಲ, ಕುರಾನ್ ಪುಸ್ತಕದಾಗ ಇವೆಲ್ಲ ಬಿಟ್ಟು ಎಟ್ಟೆ ಹಾಗೆ ಪ್ರಿಂಟ್ ಹಾಕಿದ್ದು ನೋಡಿ. ಕುರಾನ್ ಪುಸ್ತಕದಾಗ ಹೆಂಗಿದ್ದು ಹಾಗೆ ಪ್ರಿಂಟ್ ಹಾಕಿದ್ದು. ಅವರು ಇಂಪಾರ್ಟೆಂಟ್ ಶ್ಲೋಕಗಳು ಇರ್ತಾವಲ್ಲ ಅವೆಲ್ಲ ಇದ್ರ ಮ್ಯಾಗ ಪ್ರಿಂಟ್ ಹಾಕ್ಯಾರ ನೋಡಿ. ಕುರಾನ್ ಪುಸ್ತಕದಾಗ ಈಗ ಒಳಗೆ ಬಂದೇವಿ. ಈಗ ಎಷ್ಟು ಭಾರಿ ಕಾಣ್ತದೆ ನೋಡಿ. ಇದು ಏನು ಮ್ಯಾಗ ಕಾಣ್ತಲ್ಲ, ಇದು ಏನೇ ಇಬ್ರಾಹಿಂ ಆದಿಲ್ ಶಾನ ಸಮಾಧಿ. ಹಿಂಗೆ ಗುಂಡಕ್ಕದನು ಮ್ಯಾಗ ಗೋಪುರ ಇದ್ದು. ಅದು ರಾಜ ಅಂದ್ರೆ ಗಂಡು ಇದ್ದಂಗೆ. ಏನೂ ಇರಲ್ಲ, ಬರೀ ಇರ್ತಲ್ಲ, ಅವು ಹೆಣ್ಮಕ್ಳು ಇದ್ದಂಗೆ, ಅವು ಲೇಡೀಸ್. ಇವು ಮಕ್ಕಳು ಕಾಣ್ತಾವೆ. ನಾವು ಗೊತ್ತು ಪೂರ್ತಿ ಫ್ಯಾಮಿಲಿ ಸಮಾಧಿ ಅಂತಾರೆ. ಅದೇ ಅದು ಎಷ್ಟು ಭಾರಿ ಅದು ನೋಡಿ. ಇದು ಸಮಾಧಿ ಸ್ಥಳ. ಈ ಸಮಾಧಿ ಸ್ಥಳ ಒಳಗೆ ಎಷ್ಟು ತಂಪದ ಕೇಳಬಾರ್ದು, ಅಷ್ಟು ತಂಪದ. ಹೊರಗೆ ಎಟ್ಟೆ ಬಿಸಿಲಿರಲಿ ಒಳಗೆ ತಂಪಿರ್ತದೆ. ಆಮೇಲೆ ಹೊರಗೆ ಏನಾರು ಭಾಳ ತಂಡಿತ್ತು, ಒಳಗೆ ಬೆಚ್ಚಗಿರ್ತದೆ. ಅದಕ್ಕೆ ಭಾರಿ ಕಟ್ತಾರೆ ಇವರೇ. ಮಸ್ತ್ ಇರ್ತದೆ ಜಾಗ ನೋಡ್ರಿ, ಎಷ್ಟು ಭಾರಿ ಕಾಣ್ತು. ಬೆಕ್ಕದಲ್ಲಿ ಕಿಡಿಕಿ ಅದಾವು. ಕಿಡಿಕಿ ಕುಂದ್ರಾಕ ಜಾಗ ಸುದಕ್ಕೆ ಇಟ್ಟಾರ ಅವರು. ಈಗ ಜಾಗ ಎಲ್ಲಿ ಬೇಕಾದಲ್ಲಿ ಕುಂದ್ರದು. 1 2 3 4 5 6 7 8 ಒಟ್ಟು 8 ಕಿಡಿಕಿ ಅವ. ಅದ್ರ ಮುಂದೆ ಜಾಗ ಸುದಕ್ಕೆ ಈಗ ಇದು ಅವಾಗ ಲೈಟ್ ಇರಲಾರ್ದಾಗ ರಾತ್ರಿ ಹೊತ್ತಿನ ದೀಪ ಹಚ್ಚಲಾಕಿದು. ಇದು ಒಂದು ಅಲ್ಲಿ ದೀಪ ಹಚ್ಚಾಕಿವು ಜಾಗ. ಇದು ಹೆಂಗಂತಲ್ಲ ಕುಂದ್ರಲಾಕಿವು. ಈಗ ಒಳಗಿಂದೆಲ್ಲ ನೋಡಿ, ಈ ಕೋಟೆ ಸುತ್ತಲೂ ಏನದ, ಸುತ್ತಲೂ ಹೋಗಿ ಆಚೆ ಕಡೆ ಒಂದು ಏನೋ ಅದ, ಅದು ನೋಡಕ್ಕೆ ಹೋಗೊಮ್ಮೆ. ನೋಡ್ರಿ ಈಗ ಅಲ್ಲಿ ಏನದಲ್ಲ ಸುತ್ತಲೂ ಆ ಕಡೆ ಏನೋ ಪೂರ್ತಿ ಸರೌಂಡಿಂಗ್ ನೋಡು ಈಗ ಒಳಗಿಂದು ಸಮಾಧಿ ಸ್ಥಳ, ಈ ಕಡೆ ನಮಾಜ್ ಮಾಡೋದು, ನಡಬರ್ಕ್ ಫೌಂಟೇನ್ ಎಲ್ಲ ನೋಡಿ. ಈ ಕಡೆ ಸುತ್ತಲೂ ಜಾಗ ಅದಾವ. ಇವು ಒಂದಿಟ್ಟು ನೋಡಿ ಕಿಸಂದ್ರೆ ಹಿಂಗೆ ಹಾಯಿಸಿ ಆ ಕಡೆ ಹೋಗಿ ಕಿಸಂದ್ರೆ ಹೋಗ್ಬಿಡ್ಬೇಕು. ಇವತ್ತು ಇದು ನೋಡಕ್ಕೆ ಹೋಗೊಮ್ಮೆ. ಈಗ ಇದು ಏನಂದ್ರೆ ಅವಾಗ ಏನ್ರಿ ರಾಜರ ಕೈಯಾಗಿನ ಆಳು ಮನುಷ್ಯರು ಏನರ ಇರ್ತಾರಲ್ಲ, ಕೈಯಾಗಿನವರು ಮನ್ಕೊಳಕ್ಕ, ರೂಮ್ಸ, ಕುದುರೆ ಕಟ್ಲಕ್ಕ, ಕುದುರೆ ಕಟ್ಟಕ್ಕೆ ಜಾಗ ಬೇಕಲ್ಲ, ಅದಕ್ಕೆ ಇದು ಎಲ್ಲ ಸುತ್ತಲೂ ಇಲ್ಲಿ ಹಿಡಿದು ಚೌಕ ಪೂರ್ತಿ ಚೌಕಿಗೆ ಜಾಗ ಇದು ಅದ. ಇದೇನು ಕಾಣ್ತಾರೆ ಬಾವಿ, ಈಗ ಮಾಡಿದ್ದದು ಬಾವಿ. ಏನು ಬಾವಿ ಏನೋ ಅವಾಗಿಂದೇನಲ್ಲ, ಈಗ ಮಾಡಿದ್ದವ. ಇವೇನು ಕುದುರೆ ಕಟ್ಲಕ್ಕ, ಸೈನಿಕರು ಇರ್ಲಕ್ಕ ಅಷ್ಟೇ ಜಾಗ ಇದು. ಈಗ ಇಲ್ಲಿ ಒಳಗೆ ಹೋಗಿ ನೋಡು, ಇಲ್ಲಿ ಒಳಗೆ ಇಲ್ಲಿ ಕಾಣಲ್ಲ ಕೆಳಗೆ, ಇದರದಿಂತ ಇನ್ನು ಒಳಗೆ ಹೋಗಿ ನೋಡು ನೀ. ಈಗ ಇದ್ರ ಒಳಗೆ ಹೋಗುತ್ತೇನೆ. ಈಗ ಹೆಂಗೆ ನೋಡ್ರಿ,
ಪೂರ್ತಿ ಹಿಡಿದು ಅಲ್ಲಿ ಹಿಡಿದು ಈ ಥರ ಎಷ್ಟು ಬಾರಿ ಕಾಣ್ತದೆ. ಇದು ಸುದ್ಯಕ್ಕೆ ಅವಾಗ ಕುದುರೆ ಕಟ್ಟು ಜಾಗ, ಸುಮ್ಮ ರೆಸ್ಟ್ ಮಾಡ್ಲಕ್ಕ. ಇನ್ನಾದರೂ ಇದು ಕುಲ್ಲಾನೇ ಅದ, ಇಲ್ಲಿ ಹಿಡ್ದು ಹಂಗದ. ಏನಾದರೂ ಇದು ಕುಲ್ಲಾನೇ ಅದ. ಏನು ಗಾಡಿ ಕಟ್ಟಿಲ್ಲ, ಏನೂ ಇಲ್ಲ. ಸ್ವಲ್ಪ ಅಲ್ಲಿ ಕಟ್ಟ್ಯಾರ. ಅದಕ್ಕೆ ಅದು ಮ್ಯಾಗಿಂದ ಇರ್ಲತ್ತೇಳಿ ಮ್ಯಾಗಿನ ಸಪೋರ್ಟಿಗೆ ಕೆಳಗೆ ಕಟ್ಟ್ಯಾರ ಅಟ್ಟೆ. ಇದೇನಿಲ್ಲ, ಏನಿಲ್ಲಿದು. ಏನಿದು ಈ ಕಡೆ ಜಾಗ ನೋಡ್ತಿರಲ್ಲ, ಇದು ಮ್ಯಾಗಿನ ಬೇಸ್ಮೆಂಟ್. ಮ್ಯಾಗೇನು ಸ್ಥಳ ಅದಲ್ಲ, ಅದು ನಮಾಜ್ ಮಾಡೋದು. ಮತ್ತು ಆ ಕಡೆ ಇಬ್ರಾಹಿಂ ರೋಜಂದು ಸಮಾಧಿ ಏನು ನೋಡ್ತಿರಲ್ಲ, ಅದ್ರದ್ದು ಬೇಸ್ಮೆಂಟ್ ಇದು. ಆ ಕಡೆಯಿಂದೆಲ್ಲ ನೋಡಿ, ಇವೆಲ್ಲ ನೋಡಿ ಇಲ್ಲಿ ಬಂದು ಗಾರ್ಡನ್ ನಿಂತೀನಿ. ಈಗ ಟೈಮ್ 1 ಗಂಟೆ ಆಗ್ಯದ. 1 ಗಂಟೆ ಆಗ್ಯದಕ್ಕೆ ಹಸುವಲತ್ತದ. ಸಾಕಿನ ನೋಡಿದ್ದು ಹೋಗ್ತೀನಿ ಮನೆಗೆ. ಈ ವಿಡಿಯೋ ಚಲೋ ಅನ್ಸಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.